Next one topic is partnership account. Partnership account, it is a type of business in which two or more individuals invest money, skill and share profit or loss accordance with the terms of partnership agreement. That is called a partnership firm. That means it is an organization, it have two or more individual investments and it share the profit and loss as per the apportionment of the agreement. That is called a partnership firm ಅಂತ ಹೇಳ್ಬೋದು. So next precautions to be taken by a bank while opening and operating the partnership account ಅಂತ ಹೇಳಿದ್ರೆ, that is the first one precaution is number of partners. That means according to partnership account, opening a partnership account, bank must consider partnership deed which is the article of partnership firm. ಅಂದರೆ ನಾವೇನು ಪಾರ್ಟ್ನರ್ಶಿಪ್ ಫರ್ಮ್ನ ಓಪನ್ ಮಾಡಬೇಕಾದ್ರೆ MOA ದಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಡೀಡ್ ಏನು ಮಾಡಿರ್ತೀವೋ ಪಾರ್ಟ್ನರ್ಶಿಪ್ ಡೀಡ್ನ, ಅದನ್ನು ನಾವು ಬ್ಯಾಂಕಿಗೆ ಒಂದು ಕಾಪಿನ ಕೊಡಬೇಕು. ಅದಲ್ಲದೆ ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇಟ್ ಕಂಟೈನ್ಸ್ ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಟು ಮ್ಯಾಕ್ಸಿಮಮ್ ಇಸ್ 20 in the case of banking law. In the case of firm, it contains the 100 maximum members. More than that, these members, it is a illegal partnership firm ಅಂತ ಹೇಳಿ ಹೇಳ್ಬೋದು. That means if exceeds it members, on that time it is a illegal partnership firm ಅಂತ ಹೇಳಿ ಕರಿತೀವಿ. Second one precautions is name of the bank account. That means the partnership account bank should open account in the name of firm, not for the individual partners. ಓಕೆ, ಒಂದು ಅಕೌಂಟನ್ನು ಓಪನ್ ಮಾಡ್ತಿದ್ರೆ ಪಾರ್ಟ್ನರ್ಶಿಪ್ ಅಕೌಂಟನ್ನು ಅಂತ ಹೇಳಿದ್ರೆ ಬ್ಯಾಂಕಲ್ಲಿ, ಇಟ್ ಕಂಟೈನ್ಸ್ ದ ಪಾರ್ಟ್ನರ್ಶಿಪ್ ಫರ್ಮ್ ನೇಮ್, ನಾಟ್ ದ ಇಂಡಿವಿಜುವಲ್ ಪಾರ್ಟ್ನರ್. ಥರ್ಡ್ ಒನ್ ಇಸ್ ಓಪನಿಂಗ್ ಆಫ್ ಆನ್ ಅಕೌಂಟ್. ಓಪನಿಂಗ್ ಆಫ್ ಆನ್ ಅಕೌಂಟ್ ಅಂತ ಹೇಳಿದ್ರೆ, the bank can open the account in the name of partnership firm, and at the time of opening account, banker should get a specimen signature of all the partners, and all the partners should agree to open the account in the name of the partnership firm, not to individual person ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಫೋರ್ತ್ ಒನ್, ಕ್ಯಾನ್ಸಲೇಷನ್ ಆಫ್ ದ ಅಥಾರಿಟಿ ಟು ಆಪರೇಟ್ ದ ಅಕೌಂಟ್. ದಟ್ ಮೀನ್ಸ್ when a partnership account opened in one or more partners will gain authority to operate the account. In such case, when the bank receives any notice regarding the cancellation of the authority of the partner, bank must stop the payment, either sleeping partner or working partner ಆಗಿರ್ಬೋದು. ಅಂದರೆ ಸ್ಲೀಪಿಂಗ್ ಅಥವಾ ವರ್ಕಿಂಗ್ ಪಾರ್ಟ್ನರ್ ಯಾರಾದರೂ ಪೇಮೆಂಟ್ ಸ್ಟಾಪ್ ಮಾಡಿ ಅಂತ ನೋಟಿಸ್ ಸೆಂಡ್ ಮಾಡಿದ್ರೆ, ಇಮಿಡಿಯೇಟಾಗಿ ಬ್ಯಾಂಕ್ ಏನು ಮಾಡಬೇಕು, ಆ ಒಂದು ನೋಟಿಸ್ನ ಅಗ್ರಿ ಮಾಡಿ ಪೇಮೆಂಟ್ನ ಸ್ಟಾಪ್ ಮಾಡಬೇಕು. ಯಾವಾಗ ಅಗ್ರಿ ಆಗೋವರೆಗೂ, ಎಲ್ಲ ಪಾರ್ಟ್ನರಿಂದ ಅಗ್ರಿ ಆಗೋವರೆಗೂ. ನೆಕ್ಸ್ಟ್ ಒನ್ ಇಸ್ ಡೆಲಿಗೇಷನ್ ಆಫ್ ಅಥಾರಿಟಿ. ಡೆಲಿಗೇಷನ್ ಆಫ್ ಅಥಾರಿಟಿ ರೆಫರ್ಸ್ ಟು ಟ್ರಾನ್ಸ್ಫರಿಂಗ್ ದ ಪವರ್ ಆರ್ ರೈಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ವೆನ್ ಹಿ ಈಸ್ ನಾಟ್ ಅವೈಲಬಲ್ ಆರ್ ಆಬ್ಸೆಂಟ್. ದಟ್ ಮೀನ್ಸ್ ಯಾವೊಬ್ಬ ವ್ಯಕ್ತಿ ಅವನ ಒಂದು ಅನುಪಸ್ಥಿತಿಯಲ್ಲಿ ಅವನಿಲ್ಲ ಅಂತಂದಾಗ ತನ್ನ ಒಂದು ವರ್ಕ್ನ ಅವನು ಮಾಡಬೇಕು ಅಂತಂದರೆ ಅವನೇನು ಮಾಡ್ಬೋದು, ಪ್ರಾಕ್ಸಿನ ಅಪಾಯಿಂಟ್ ಮಾಡ್ಬೋದು. ಬಟ್ ಆ ಪ್ರಾಕ್ಸಿಗೆ ಅವನು ಪವರ್ ಆಫ್ ಅಟಾರ್ನಿ ಅನ್ನೋದನ್ನು ಟ್ರಾನ್ಸ್ಫರ್ ಮಾಡಬೇಕು. ಈ ಪವರ್ ಆಫ್ ಅಟಾರ್ನಿ ಅನ್ನೋದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಆಲ್ ದ ಪಾರ್ಟ್ನರ್ಸ್ ಶುಡ್ ಬಿ ಸೈನ್ ದ ಪವರ್ ಆಫ್ ಅಟಾರ್ನಿ. ಅಂದರೆ ಎಲ್ಲ ಪಾರ್ಟ್ನರ್ಸು ಕೂಡ ಏನು ಮಾಡಬೇಕು, ಆ ಪವರ್ ಆಫ್ ಅಟಾರ್ನಿನ ಕೊಡೋದಕ್ಕೆ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಸೈನ್ ಮಾಡಬೇಕು. ಆ ವ್ಯಕ್ತಿಗೆ ರಿಲೇಟೆಡ್ ಆಗಿ ಕೊಡೋದಕ್ಕೆ ಒಪ್ಪಿದ್ದೀವಿ ಅಂತ ಹೇಳಿ ಸೈನ್ ಮಾಡಬೇಕು. ನೆಕ್ಸ್ಟ್ ಒನ್ ಇಸ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಇಸ್ ಟು ದ ಪಾರ್ಟ್ನರ್ಶಿಪ್ ಅಕೌಂಟ್. ಬ್ಯಾಂಕ್ ಮಸ್ಟ್ ಕ್ಲೋಸ್ ದ ಅಕೌಂಟ್ ಇಫ್ ದರ್ ಇಸ್ ಎ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಬ್ಯಾಂಕ್ ಏನಾಗುತ್ತೆ, ಅಕೌಂಟನ್ನು ಕ್ಲೋಸ್ ಮಾಡಿ ನ್ಯೂ ಪಾರ್ಟ್ನರ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂದರೆ ಮತ್ತೆ ಅಕೌಂಟನ್ನು ಓಪನ್ ಮಾಡುತ್ತೆ. ಇಫ್ ಇನ್ ಕೇಸ್ ಡೆಬಿಟ್ balance, not necessary to close the account. This is the admission of new partner. Next one is retirement of partner. At the time of retirement of any partner, a notice is to be served to the banker. So with the absence of notice, retired partner will becomes liable to the further transaction ಅಂತ ಹೇಳ್ತಾರೆ. ಅಂದರೆ ರಿಟೈರ್ಮೆಂಟ್ ಆಗಿದ್ದಾರೆ, ಪಾರ್ಟ್ನರ್ಶಿಪ್ ಫರ್ಮಲ್ಲಿ ರಿಟೈರ್ಮೆಂಟ್ ಆಗಿದ್ದಾರೆ ಅಂದರೆ ಆ ಒಂದು ನೋಟಿಸ್ನ ಏನು ಮಾಡಬೇಕು, ಬ್ಯಾಂಕ್ ಅಕೌಂಟಿಗೆ ಪಾರ್ಟ್ನರ್ಶಿಪ್ ಫರ್ಮ್ ಏನು ಮಾಡಬೇಕು, ಸೆಂಡ್ ಮಾಡಬೇಕು. ಇಫ್ ಇನ್ ಕೇಸ್ ಮಾಡಿಲ್ಲ, ಆ ಒಂದು ನೋಟಿಸ್ ಆಬ್ಸೆಂಟ್ ಇದೆ ಬ್ಯಾಂಕಲ್ಲಿ ಅಂತ ಹೇಳಿದರೆ, ಬ್ಯಾಂಕು ಯಾವ ರೀತಿ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾ ಇತ್ತೋ ಅದೇ ಫೆಸಿಲಿಟೀಸ್ನ, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲೋಕೇಶನ್ನ ಅದೇ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಲಯಬಲ್ ಬ್ಯಾಂಕ್ ಆಗಿರಲ್ಲ, ಪಾರ್ಟ್ನರ್ಶಿಪ್ ಫರ್ಮೇ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಇನ್ ಕೇಸ್ ಆಫ್ ಡೆತ್ ಆಫ್ ಪಾರ್ಟ್ನರ್. ಇಫ್ ಇನ್ ಕೇಸ್, ಸೊ ವೆನ್ ದ ಪಾರ್ಟ್ನರ್ ಡೈಸ್, ದ ಪಾರ್ಟ್ನರ್ಶಿಪ್ ಫರ್ಮ್ ಮೇ ಬಿ ಡಿಸಾಲ್ವ್ಡ್ ಆರ್ ಮೇ ನಾಟ್ ಬಿ ಡಿಸಾಲ್ವ್ಡ್. ಯಾವಾಗ ಒಂದು ಡಿಸಾಲ್ವ್ಡ್ ಆಗುತ್ತೆ, ಯಾವಾಗ ಡಿಸಾಲ್ವ್ಡ್ ಆಗಲ್ಲ ಅಂತ. ಸೊ ಇಫ್ ಇನ್ ಕೇಸ್ ಡಿಸಾಲ್ವ್ಡ್, ದೆನ್ ಬ್ಯಾಂಕ್ ಮಸ್ಟ್ ಕ್ಲೋಸ್ ದ ಅಕೌಂಟ್ ಆ್ಯಂಡ್ ಇಫ್ ನಾಟ್, ಬ್ಯಾಂಕ್ ಕ್ಯಾನ್ ಅಲೋ ಟು ಪಾರ್ಟ್ನರ್ಸ್ ಟು ಆಪರೇಟ್ ದ ಅಕೌಂಟ್ ಬೇಸ್ಡ್ ಆನ್ ದ ಕಂಡೀಷನ್. If in case not dissolved, on that time account balance is show credit balance, bank are no need to close the account. If in case shows the debit balance, on that time the bank must close the account and avoid the applicability of Clayton's law ಅಂತ ಹೇಳ್ತೀವಿ. ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ನಾಟ್ ನೆಸಸರಿ ಟು ಕ್ಲೋಸ್ ದ ಅಕೌಂಟ್ ಯಾವಾಗ ಅನ್ಡಿಸಾಲ್ವ್ ಮಾಡಿದಾಗ.
ಸೊ ಇಫ್ ಇನ್ ಕೇಸ್ ಮಾಡಲಿಲ್ಲ ಅಂತ ಹೇಳಿದಾಗ ಡೆಬಿಟ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದರೆ ಏನು ಮಾಡಬೇಕಾಗುತ್ತೆ, ಅಕೌಂಟನ್ನು ಕ್ಲೋಸ್ ಮಾಡಿ ಅವ್ರೇನು ಮಾಡಬೇಕಾಗುತ್ತೆ, ಕಂಟಿನ್ಯೂನ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ ಕೇಸ್ ಆಫ್ insolvency of partner ಅಂತ ಹೇಳ್ತೀವಿ. ಸೊ ಇನ್ ದ ಇವೆಂಟ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಎನಿ ಪಾರ್ಟ್ನರ್, ದ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾನ್ ಅಲೌಡ್ ಟು ಆಪರೇಟ್ ದ ಅಕೌಂಟ್. ಇಫ್ ದೇರ್ ಈಸ್ ಎನಿ ಚೆಕ್ ವಿಚ್ ಈಸ್ ಡ್ರಾಯಿಂಗ್ ಬೈ ದ ಇನ್ಸಾಲ್ವೆಂಟ್ ಪಾರ್ಟ್ನರ್, ಇಟ್ ಮಸ್ಟ್ ಬಿ ಸ್ಟಾಪ್ಡ್ ಬೈ ದ ಬ್ಯಾಂಕರ್ ವಿತೌಟ್ ಪೇಯಿಂಗ್ ದ ಅಮೌಂಟ್. ಇಫ್ ಇನ್ ಕೇಸ್ ಅದು ಪ್ರೀರಿಯರ್ ಏನಾದರೂ ಚೆಕ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಬ್ಯಾಂಕರ್ ಟು ಹಾನರ್ ದ ಚೆಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, lunacy of partner. Lunacy is nothing but insanity, that means madness ಅಂತ ಹೇಳ್ತೀವಿ. In case of lunacy of partnership firm, it is not dissolved. Bank allowed to partner to continue the account if there is a credit balance in the account and if any debit balance in account, bank must close the account and new account has to be opened ಅಂತ ಹೇಳಿ ಕರಿತೀವಿ. This is the lunacy of partner. Next one concept is joint stock company account. Joint stock company is nothing but ನೀವು ಆಲ್ರೆಡಿ ಕಾರ್ಪೊರೇಟ್ ಸಿ ಎಲ್ಲಿ ಓದಿರ್ತೀರ. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ವಿತ್ ಅ ಡಿಸ್ಟಿಂಕ್ಟಿವ್ ನೇಮ್, ಎ ಕಾಮನ್ ಸೀಲ್, ಎ ಕಾಮನ್ ಕ್ಯಾಪಿಟಲ್, ಕಂಪ್ರೈಸಿಂಗ್ ಟ್ರಾನ್ಸ್ಫರಬಲ್ ಕ್ಯಾರಿಂಗ್ ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಹ್ಯಾವಿಂಗ್ ಎ ಪರ್ಪೆಚುವಲ್ ಸಕ್ಸೆಷನ್. ದಟ್ ಈಸ್ ಕಾಲ್ಡ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತೀವಿ. ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಟೇಕನ್ ಬೈ ದ ಓಪನ್ ಅಕೌಂಟ್ ಆಫ್ ಫಾರ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳಿದ್ರೆ, first one is banker should confirm whether the company is registered or not by considering certificate of incorporation issued by ದ ಗೌರ್ಮೆಂಟ್ ಅಥಾರಿಟಿ ಅಂತ ಹೇಳ್ತೀವಿ. ಅಂದರೆ ಬ್ಯಾಂಕು ಇಟ್ ಈಸ್ ಕಮೆನ್ಸ್ಡ್ ಆರ್ ನಾಟ್ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಕಮೆನ್ಸ್ ಆಗಿದೆಯಾ, ರಿಜಿಸ್ಟರ್ಡ್ ಆಗಿದೆಯಾ, ರಿಜಿಸ್ಟರ್ ಆಗಿಲ್ವಾ, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬಂದಿದೆಯಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ಸೆಕೆಂಡ್ ಒನ್ ಕಂಡೀಷನ್ ಈಸ್ ಬ್ಯಾಂಕರ್ ಶುಡ್ ಕಲೆಕ್ಟ್ ದ ಮೆಮೊರೆಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪನಿ ಬಿಕಾಸ್ ದ ಬ್ಯಾಂಕರ್ ಶುಡ್ ಫೈಂಡ್ ಔಟ್ ದ ವಿಷನ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ದ ಕಂಪನಿ. ದಟ್ಸ್ ವೈ ಬ್ಯಾಂಕ್ ಶುಡ್ ಕಲೆಕ್ಟ್ ದ MO and AO application. Next one is banker should collect the copy of business commencement certificate which is issued by the registrar. ಅಂದರೆ ನೆಕ್ಸ್ಟು ಈ ಒಂದು ಬ್ಯಾಂಕು ಓಪನ್ ದಟ್ ಮೀನ್ಸ್ ಜಾಯಿಂಟ್ ಸ್ಟಾಕ್ ಕಂಪನಿ ಓಪನ್ ಆಗಿದೆಯಾ ಇಲ್ವಾ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಅವ್ರೇನು ಮಾಡಬೇಕು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅನ್ನೋದನ್ನು ಕಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಕ್ರಿಯೇಟಿಂಗ್ ಅಕೌಂಟ್ ಫಾರ್ ಜಾಯಿಂಟ್ ಸ್ಟಾಕ್ ಕಂಪನಿ. ಬ್ಯಾಂಕರ್ ಶುಡ್ obtain copy of recent balance sheet and profit and loss account in case of existing company. In case of new company, bank should receive prospectives ಅಂತ ಹೇಳ್ತೀವಿ. ಅಂದರೆ ಇಫ್ ಇನ್ ಕೇಸ್ ಏನಾದರೂ ಅದು ಎಕ್ಸಿಸ್ಟಿಂಗ್ ಕಂಪನಿ ಆಗಿದ್ದರೆ ಬ್ಯಾಂಕರು ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ನ ಕಲೆಕ್ಟ್ ಮಾಡಬೇಕು. ಇನ್ ಕೇಸ್ ಆಫ್ ನ್ಯೂ ಕಂಪನಿ ಆಗಿದ್ರೆ ಪ್ರಾಸ್ಪೆಕ್ಟಸ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಬ್ಯಾಂಕರ್ ಶುಡ್ ಒಬ್ಟೈನ್ ಎ ಸರ್ಟಿಫೈಡ್ ಕಾಪಿ ಆಫ್ ದ ರೆಸಲ್ಯೂಷನ್ ಆಫ್ ದ ಬೋರ್ಡ್. ಅಂದರೆ ಯಾವ ಪರ್ಸನ್ಗೆ ಆಥರೈಸ್ಡ್ ಪರ್ಸನ್ನ ಮಾಡಿದ್ದಾರೆ, ಯಾವ ಪರ್ಸನ್ ಸರ್ವೈರ್ಶಿಪ್ಪಲ್ಲಿ ಬರ್ತಾನೆ. ಸೊ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಬ್ಯಾಂಕರ್ ಶುಡ್ ಒಬ್ಟೈನ್ ದ ಸರ್ಟಿಫೈಡ್ ಕಾಪಿ ಆಫ್ ದ ರೆಸಲ್ಯೂಷನ್ ಆಫ್ ದ ಬೋರ್ಡ್. ಅಂದರೆ ಬೋರ್ಡಲ್ಲಿ ಏನು ಡಿಸೈಡ್ ಮಾಡಿದ್ದಾರೆ, ಯಾವ ಪರ್ಸನ್ ಆಥರೈಸ್ಡ್ ಪರ್ಸನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರ ಅವರು ರೆಸಲ್ಯೂಷನ್ ಕಾಪಿನ ಏನು ಮಾಡಬೇಕಾಗುತ್ತೆ, ಒಬ್ಟೈನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಕಂಡೀಷನ್ ಈಸ್ ಬ್ಯಾಂಕ್ ಶುಡ್ ಒಬ್ಟೈನ್ ಲೆಟರ್ ಫ್ರಮ್ ದ ಕಂಪನಿ ಬೈ ಸ್ಟೇಟಿಂಗ್ ಹೂ ಇಸ್ ಆಥರೈಸ್ಡ್ ಪರ್ಸನ್ ಟು ಆಪರೇಟ್ ದ ಅಕೌಂಟ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ರೆಸಲ್ಯೂಷನ್ ಆಫ್ ಬೋರ್ಡಲ್ಲಿ ಯಾರನ್ನ ಮೆನ್ಷನ್ ಮಾಡಿರ್ತಾರೆ ಆಥರೈಸ್ಡ್ ಪರ್ಸನ್ ಅಂತ ಹೇಳಿ, ಆ ಒಬ್ಬ ಪರ್ಸನ್ನು ಆಥರೈಸ್ಡ್ ಪರ್ಸನ್ ಆಗಿ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಏನು ಮಾಡಬೇಕು, ಜಾಯಿಂಟ್ ಸ್ಟಾಕ್ ಕಂಪನಿಯ ಮ್ಯಾನೇಜರ್ ಆ್ಯಂಡ್ ದೆನ್ ರಿಮೈನಿಂಗ್ ಬೋರ್ಡ್ ಆಫ್ ಪರ್ಸನ್ಸು ಸಿಗ್ನೇಚರ್ ಅನ್ನೋದನ್ನು ಮಾಡಬೇಕು. ಲಾಸ್ಟ್ ಒನ್ ಕಂಡೀಷನ್ ಈಸ್ ಬ್ಯಾಂಕ್ ಶುಡ್ ಒಬ್ಟೈನ್ ದ ಸ್ಪೆಸಿಮನ್ ಸಿಗ್ನೇಚರ್ ಆಫ್ ದ ಆಥರೈಸ್ಡ್ ಪರ್ಸನ್. ಅಂದರೆ ಆಥರೈಸ್ಡ್ ಪರ್ಸನ್ ಅಂತ ಯಾರನ್ನ ಮೆನ್ಷನ್ ಮಾಡಿರ್ತಾರೋ ಆ ಒಬ್ಬ ಪರ್ಸನ್ನ ಸ್ಪೆಸಿಫೈಡ್ ಸಿಗ್ನೇಚರ್ ಅನ್ನೋದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಕಾಷನ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ದಟ್ ಮೀನ್ಸ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ಬೈ ದ ಬ್ಯಾಂಕರ್ ಟು ಫಾರ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ. ಜಾಯಿಂಟ್ ಸ್ಟಾಕ್ ಕಂಪನಿ ಆಪರೇಟ್ ಮಾಡಬೇಕು, ಅಕೌಂಟನ್ನು ಆಪರೇಟ್ ಮಾಡಬೇಕು ಅಂದರೆ ಯಾವೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಅಂತ. ಫಸ್ಟ್ ಒನ್ ಈಸ್ ಬ್ಯಾಂಕ್ ಶುಡ್ ಅಸರ್ಟೈನ್ ದ ಬಾರೋಯಿಂಗ್ ಪವರ್ ಆಫ್ ದ ಕಂಪನಿ ವಿತ್ ದ ಹೆಲ್ಪ್ ಆಫ್ ಮೆಮೊರೆಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಬಾರೋಯಿಂಗ್ ಪವರ್ ಅಂದರೆ ಒಂದು ಲೋನ್ ಎಷ್ಟೊಂದು ತೊಗೋಬೋದು ಅನ್ನೋ ಒಂದು ಕೆಪಾಸಿಟಿ ಅನ್ನೋದು ಎಷ್ಟು ಇದೆ ಅಂತ ಅನ್ನೋದನ್ನು ಫಸ್ಟು MOA ಆ್ಯಂಡ್ AOA ಅಸರ್ಟೈನ್ ಮಾಡಿರುತ್ತೆ. ಅದ್ರ ಪ್ರಕಾರ ಬ್ಯಾಂಕು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಒನ್ ಕಂಡೀಷನ್ ಇಸ್ ಬ್ಯಾಂಕ್ ಶುಡ್ ಅಬ್ಸರ್ವ್ ವೈಲ್ ಬಾರೋಯಿಂಗ್ ಅಮೌಂಟ್ ವೆದರ್ ದ ಬಾರೋಯಿಂಗ್ ಈಸ್ ಡನ್ ಅಂಡರ್ ದ ಡೆಲಿಗೇಷನ್ ಆಫ್ ಪವರ್
and is it done under the provision of article or should be examine the document produced during the borrowing. ಅಂದರೆ ಏನು ಅಮೌಂಟನ್ನು ತೊಗೊಂಡಿದ್ದಾರೆ, ಅಮೌಂಟು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲೇ ಬರುತ್ತೆ, ಡೆಲಿಗೇಷನ್ ಆಫ್ ಪವರ್ ಆಗಿದೆಯಾ. ಇಫ್ ಇನ್ ಕೇಸ್ ಮೋರ್ ದ್ಯಾನ್ ಅದನ್ನು ತೊಗೊಂಡಿದ್ದಾರೆ ಅಂದರೆ ಅದು ಅಲ್ಟ್ರಾ ವೈರಸ್ ಆ್ಯಕ್ಟಿವಿಟೀಸ್ ಯಾಕಂದರೆ ದಟ್ ಮೀನ್ಸ್ ಬಿಹೈಂಡ್ ದ ಪವರ್ ಆಫ್ ಅಟಾರ್ನಿ ಅಂತ ಹೇಳಿದೆ, ಬಿಹೈಂಡ್ ದ ಪವರ್ ಆಫ್ ಬಾರೋಯಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ಅಲ್ಟ್ರಾ ವೈರಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ಇಫ್ ಇನ್ ಕೇಸ್ ಆ ಥರ ತೊಗೊಂಡಿದ್ರೆ ಬ್ಯಾಂಕ್ ಶುಡ್ ನಾಟ್ ಲಯಬಲ್ ಟು ಪೇ ದ ಲೋನ್ ಅಮೌಂಟ್ ಟು ದ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಬ್ಯಾಂಕ್ ಶುಡ್ ಎಕ್ಸಾಮೈನ್ ದ ಪರ್ಪಸ್ ಆಫ್ ಬಾರೋಯಿಂಗ್ ಆ್ಯಂಡ್ ದ ಪರ್ಪಸ್ ಶುಡ್ ಬಿ ಅಂಡರ್ ದ ಪ್ರಾವಿಷನ್ ಆಫ್ ಮೆಮೊರೆಂಡಮ್. ಅಂದರೆ ಏನು ಬಾರೋಯಿಂಗ್ ಆಗಿದೆ ಅದನ್ನು ಎಕ್ಸಾಮೈನ್ ಮಾಡಬೇಕು, ಆ ಪರ್ಪಸ್ಗೋಸ್ಕರನೇ ಬಾರೋಯಿಂಗ್ನ ನಾವೇನು ಮಾಡ್ತೀವಿ, ಎಕ್ಸಾಮೈನ್ ಮಾಡಬೇಕು. ದ ಪರ್ಪಸ್ ಶುಡ್ ಬಿ ಅಂಡರ್ ದ ಪ್ರಾವಿಷನ್ ಆಫ್ ಮೆಮೊರೆಂಡಮ್. ಆ ಒಂದು ಪರ್ಪಸ್ ಏನಾಗಿರಬೇಕು, ಆ ಬಾರೋಯಿಂಗ್ ಪರ್ಪಸ್ ಏನಾಗಿರಬೇಕು, ಮೆಮೊರೆಂಡಮ್ ಪ್ರಕಾರನೇ ಇರಬೇಕು. ಅಂದರೆ ಮೇಯ್ನ್ ಆಬ್ಜೆಕ್ಟಿವ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಏನಿರುತ್ತೆ ಆ ಆಬ್ಜೆಕ್ಟಿವ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಒಂದು ಬಾರೋಯಿಂಗ್ ಪವರ್ ಅನ್ನೋದು ಹೆಲ್ಪ್ಫುಲ್ ಆಗಬೇಕು. Next one is, at the time of closing down of the company, powers of the director are cancelled except to the extent permitted by the company, and director cannot borrow funds without permission of liquidator and permissible limit give by the liquidator. ಅಂದರೆ ಸೊ ಬ್ಯಾಂಕನ್ನು ದಟ್ ಮೀನ್ಸ್ ಜಾಯಿಂಟ್ ಸ್ಟಾಕ್ ಕಂಪನಿನ ಕ್ಲೋಸ್ ಮಾಡ್ತಿದ್ದಾರೆ ಅಂದರೆ ಆ ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್ ಟ್ರಾನ್ಸ್ಫರ್ ಟು ದ ಲಿಕ್ವಿಡೇಟರ್. ಅಂದರೆ ಯಾವ ವ್ಯಕ್ತಿ ಕ್ಲೋಸ್ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ಏನಾಗುತ್ತೆ, ಈ ಒಂದು ಅಥಾರಿಟಿ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ವಿತೌಟ್ ದ ಲಿಕ್ವಿಡೇಟರ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಕೆನ್ ನಾಟ್ ಆರ್ ಆಥರೈಸ್ಡ್ ಪರ್ಸನ್ ಕೆನ್ ನಾಟ್ ಡ್ರಾ ದ ಅಮೌಂಟ್ ಅಂತ ಹೇಳ್ತೀವಿ ಅಷ್ಟೇ. ಲಾಸ್ಟ್ ಒನ್ ಇಸ್, ಆಸ್ ಪರ್ ದ ಸೆಕ್ಷನ್ 125 ಆಫ್ ದ ಕಂಪನೀಸ್ ಆ್ಯಕ್ಟ್ 1956, ಇಟ್ ಸ್ಟೇಟ್ಸ್ ದಟ್ which provides certain list of charges to be registered within the 30 days of signing those charges and those are required at the time of register ಅಂತ ಹೇಳ್ತೀವಿ. ಅಂದರೆ ಲಿಕ್ವಿಡೇಟರ್ ಯಾವಾಗ ಲಿಕ್ವಿಡೇಟ್ ಮಾಡ್ತಾನೆ ಅಂದರೆ ಕಂಪನಿ ಕ್ಲೋಸ್ ವೈಂಡ್ ಅಪ್ ಮಾಡೋದಕ್ಕೆ ಬರ್ತಾನೋ ಅಂಥ ಸಂದರ್ಭದಲ್ಲಿ ಕೆಲವೊಂದು ಚಾರ್ಜಸ್ನ ಪೇಯ್ಡ್ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೆಕ್ಯೂರಿಂಗ್ ಆ್ಯಂಡ್ ಇಶ್ಯೂ ಆಫ್ ಡಿಬೆಂಚರ್ ಚಾರ್ಜಸ್ ಆಗಿರ್ಬೋದು, ಶೇರ್ ಕ್ಯಾಪಿಟಲ್ ಚಾರ್ಜಸ್ ಆಗಿರ್ಬೋದು, ಅನ್ಕಾಲ್ಡ್ ಶೇರ್ ಕ್ಯಾಪಿಟಲ್ ಚಾರ್ಜಸ್ ಆಗಿರ್ಬೋದು, ಮೇಡ್ ಆಫ್ ಶೇರ್ ಕ್ಯಾಪಿಟಲ್ ಚಾರ್ಜಸ್ ಆಗಿರ್ಬೋದು, ಬುಕ್ ಡೆಟ್ಸ್ ಆಗಿರ್ಬೋದು, ಅಥವಾ ಎನಿ ಶೇರ್ ಆನ್ ಶಿಪ್ಸ್ ಆಗಿರ್ಬೋದು, ಅಥವಾ ಕಾಲ್ ಮೇಡ್ ಬಟ್ ನಾಟ್ ಪೇಯ್ಡ್ ಆಗಿರ್ಬೋದು, ಅಥವಾ ಗುಡ್ ವಿಲ್ ಆರ್ ಪೇಟೆಂಟ್ ಆರ್ ಲೈಸೆನ್ಸ್ ಚಾರ್ಜಸ್ ಆಗಿರ್ಬೋದು. ಸೊ ಇಂಥ ಚಾರ್ಜಸ್ಗಳನ್ನ ಅವನು ಪೇ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಪ್ರಿಕಾಷನ್ ಇಸ್, ಅಟ್ ದ ಟೈಮ್ ಆಫ್ ಪ್ರೊವೈಡಿಂಗ್ ಎನಿ ಲೋನ್ ಟು ದ ಕಂಪನಿ ಅಗೇನ್ಸ್ಟ್ ದ ಮಾರ್ಟ್ಗೇಜ್ ಆಫ್ ದ ಪ್ರಾಪರ್ಟಿ, ಬ್ಯಾಂಕ್ ಶುಡ್ ವೆರಿಫೈ ವೆದರ್ ದ ಸೆಕ್ಯೂರಿಟಿ ವಿಲ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ಎನಿ ಚಾರ್ಜಸ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಸೊ ಬ್ಯಾಂಕು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಯಾವುದೇ ರೀತಿಯಾದಂಥ ಲೋನ್ನ ಕೊಡಬೇಕಾದ್ರೆ ಏನು ಸೆಕ್ಯೂರ್ಡ್ ಆಗಿ ಮಾರ್ಟ್ಗೇಜಸ್ನ ಅಂದರೆ ಯಾವೆಲ್ಲ ಒಂದು ಅಸೆಟ್ಗಳನ್ನ ಪ್ಲೆಡ್ಜ್ ಮಾಡ್ಕೊಂಡಿರುತ್ತೋ ಆ ಪ್ಲೆಡ್ಜ್ ಮಾಡಿರುವಂಥ ಅಸೆಟ್ಗಳು ಈ ಒಂದು ಬಾರೋಯಿಂಗ್ ಪವರ್ ಒಳಗಡೆನೇ ಬರುತ್ತಾ, ಅಂದರೆ ಕ್ಯಾಪಿಟಲ್ ಆಫ್ ದ ಮಾರ್ಟ್ಗೇಜಸ್ ದಟ್ ಮೀನ್ಸ್ ಕ್ಯಾಪಿಟಲ್ ಆಫ್ ದ ಅಸೆಟ್ಸ್ ಆ್ಯಂಡ್ ಲೋನ್ ಅಮೌಂಟು ಈಕ್ವಲ್ ಆಗಿರುತ್ತಾ ಅಥವಾ ಮೋರ್ ದ್ಯಾನ್ ಆಗಿರುತ್ತಾ ಅಂಥೇಳಿ ಫಸ್ಟು ಅದು ವೆರಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಇಸ್ ಟ್ರಸ್ಟಿ ಅಕೌಂಟ್ ಅಂತ ಹೇಳ್ತೀವಿ. ಟ್ರಸ್ಟಿ ಈಸ್ ಎ ಪರ್ಸನ್ ಟು ಹೂಮ್ ಪ್ರಾಪರ್ಟಿ ಈಸ್ ಗಿವನ್ ಫಾರ್ ದ ಯೂಸೇಜ್ ಆಫ್ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಈಸ್ ನಥಿಂಗ್ ಬಟ್ ಬೆನಿಫಿಷಿಯರಿ ಇನ್ ಅಕಾರ್ಡೆನ್ಸ್ ವಿತ್ ದ ಡೈರೆಕ್ಷನ್ ಗಿವನ್ ಬೈ ದ ಪ್ರಿನ್ಸಿಪಲ್, ದಟ್ ಈಸ್ ಕಾಲ್ಡ್ ಎ ಟ್ರಸ್ಟ್ ಡೀಡ್ ಅಂತ ಹೇಳಿ ಕರಿತೀವಿ. ಅಂದರೆ ಥರ್ಡ್ ಪಾರ್ಟಿ ಬೆನಿಫಿಟ್ಗೋಸ್ಕರ ಏನು ಮಾಡ್ತಾನೆ ಪ್ರಿನ್ಸಿಪಲ್ ಅಥವಾ ಕಸ್ಟಮರ್ ಏನು ಮಾಡ್ತಾರೆ, ಅಮೌಂಟನ್ನು ಡೆಪಾಸಿಟ್ ಮಾಡಿರ್ತಾನೆ ಅಕೌಂಟಲ್ಲಿ, ಅದನ್ನು ನಾವು ಟ್ರಸ್ಟ್ ಡೀಡ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಟ್ರಸ್ಟ್ ಡೀಡ್ನ ಮಾಡಬೇಕು ಅಂದರೆ ಏನೆಲ್ಲ ಪ್ರಿಕಾಷನ್ಸ್ನ ತೊಗೋಬೇಕು ಅಂತೇಳಿ. ಫಸ್ಟ್ ಒನ್ ಪ್ರಿಕಾಷನ್ ಈಸ್, ದ ಬ್ಯಾಂಕರ್ ಶುಡ್ ಕಲೆಕ್ಟ್ ದ ಟ್ರಸ್ಟ್ ಡೀಡ್ and examine the deed concerning instruction regarding opening and a person who operate the account ಅಂತ ಹೇಳ್ತೀವಿ. ಅಂದರೆ ಒಬ್ಬ ಬ್ಯಾಂಕರು ಟ್ರಸ್ಟ್ ಅಕೌಂಟನ್ನು ಓಪನ್ ಮಾಡಿಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಈ ಶುಡ್ ಕಲೆಕ್ಟ್ ದ ಟ್ರಸ್ಟ್ ಡೀಡ್ ಆ್ಯಂಡ್ ಎಕ್ಸಾಮೈನ್ ದ ಡೀಡ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಟ್ರಸ್ಟ್ ಡೀಡ್ ಏನು ಹೇಳುತ್ತೆ, ಎಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದಾರೆ, ಯಾವೊಬ್ಬ ವ್ಯಕ್ತಿಗೆ ಡೆಪಾಸಿಟ್ ಮಾಡಿದ್ದಾರೆ, ಅದರ ಆಬ್ಜೆಕ್ಟಿವ್ಸ್ ಏನು, ಮಿಷನ್ಸ್ ಏನು ಅಂತ ಅನ್ನೋದನ್ನು ಆ ಒಂದು ಅಷ್ಟು ಇನ್ಫಾರ್ಮೇಷನ್ ಇರುವಂಥ ಒಂದು ಕಾಪಿನ ಟ್ರಸ್ಟ್ ಡೀಡ್ನ ಕಲೆಕ್ಟ್ ಮಾಡ್ಕೋಬೇಕು. ದಿಸ್ ಈಸ್ ಅ ಫಸ್ಟ್ ಪ್ರಿಕಾಷನ್. ದಟ್ ಮೀನ್ಸ್ ಅದ್ರ ಮೇಲೆ ಅವನೇನು ಮಾಡಬೇಕಾಗುತ್ತೆ, ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ. ಸೆಕೆಂಡ್ ಒನ್ ಈಸ್ ರಿಸೀವ್ ದ ಸ್ಪೆಸಿಮನ್ ಸಿಗ್ನೇಚರ್ ಆಫ್ ಆಲ್ ಟ್ರಸ್ಟಿ ಅಂತ ಹೇಳ್ತೀವಿ. ಅಂದರೆ ಬ್ಯಾಂಕ್ ಶುಡ್ ರಿಸೀವ್ ದ ಸ್ಪೆಸಿಮನ್ ಸಿಗ್ನೇಚರ್ ಆಫ್ ಆಲ್ ಟ್ರಸ್ಟಿ ಹೂ ಆಪರೇಟ್ ದ ಅಕೌಂಟ್. ಯಾರು ಅಕೌಂಟನ್ನು ಆಪರೇಟ್ ಮಾಡ್ತಾ ಇರ್ತಾರೋ ಅಂತಹ ಒಂದು ಏನಂತ ಹೇಳ್ತೀವಿ ಆಥರೈಸ್ಡ್ ಪರ್ಸನ್ ಸಿಗ್ನೇಚರ್ ಅನ್ನೋದನ್ನು ಅವರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಥರ್ಡ್ ಒನ್ ಇಸ್, ಬ್ಯಾಂಕ್ ಶುಡ್ ನೋಟ್ ದ ಲಿಮಿಟೇಷನ್ ಆಫ್ ವಿತ್ಡ್ರಾಲ್ ಆಸ್ ಪರ್ ದ ಟ್ರಸ್ಟ್ ಡೀಡ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ 50 ಲಕ್ಷ ಟ್ರಸ್ಟ್ ಡೀಡಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ 50 ಲಕ್ಷನೂ ಒಂದೇ ಸಾರಿ ವಿತ್ಡ್ರಾಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಟ್ರಸ್ಟ್ ಡೀಡಲ್ಲಿ ಏನು ಮೆನ್ಷನ್ ಮಾಡಿದರೆ, ಎಷ್ಟು ಬೆನಿಫಿಷರಿಗೆ ಎಷ್ಟು ಅಮೌಂಟ್ ಹೋಗಬೇಕು, ಇಷ್ಟು ಲಿಮಿಟೇಷನ್ಸ್ ಅಂತ ಏನು ಮೆನ್ಷನ್ ಮಾಡಿರ್ತಾರೆ ಅಷ್ಟನ್ನು ಮಾತ್ರ ಅವರು ವಿತ್ಡ್ರಾಲ್ ಮಾಡೋದಕ್ಕೆ ಪ್ರತಿ ಸರಿನೂ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಒನ್ ಇಸ್, ಬ್ಯಾಂಕ್ ಶುಡ್ ನಾಟ್ ಅಲೋ ದ ಟ್ರಸ್ಟಿ ಟು ಟ್ರಾನ್ಸ್ಫರ್ ದ ಟ್ರಸ್ಟ್ ಫಂಡ್ ಫಾರ್ ಹಿಸ್ ಪರ್ಸನಲ್ ಅಕೌಂಟ್.
ಅಕೌಂಟ್. ದಟ್ ಮೀನ್ಸ್ ಒಬ್ಬ ಟ್ರಸ್ಟ್ ಅಂತ ಏನಿರ್ತಾನೋ ಅಂದರೆ ಆಥರೈಸ್ಡ್ ಪರ್ಸನ್ ಯಾರಿರ್ತಾನೋ ಈ ಕ್ಯಾನ್ ನಾಟ್ ಮಿಸ್ಯೂಸ್ ದ ಫಂಡ್ಸ್ ಅಷ್ಟೇ. ಅವನು ಮಿಸ್ಯೂಸ್ ಫಂಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತನ್ನ ಒಂದು ಟ್ರಸ್ಟ್ ಡೀಡಲ್ಲಿ ಇಟ್ಟಿರುವಂಥ ಅಮೌಂಟನ್ನು ತನ್ನ ಒಂದು ಪರ್ಸ್ನಲ್ ಪರ್ಪಸ್ಗೆ ಅವನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಬ್ಯಾಂಕ್ ಶುಡ್ ಕೇರ್ಫುಲ್ ವೈಲ್ ಪ್ಲೆಡ್ಜಿಂಗ್ ದ ಟ್ರಸ್ಟ್ ಪ್ರಾಪರ್ಟಿ ಅಗೇನ್ಸ್ಟ್ ಅ ಲೋನ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಟ್ರಸ್ಟಿದು ಅವನ ಪರ್ಸ್ನಲ್ ಅಕೌಂಟ್ ಇರುತ್ತೆ, ಟ್ರಸ್ಟ್ ಅಕೌಂಟು ಇರುತ್ತೆ. ಅವನೇನಾದರೂ ಪರ್ಸ್ನಲ್ ಲೋನ್ನ ತೊಗೋತಾ ಇದ್ದಾನೆ ಅಂತ ಹೇಳಿದ್ರೆ ಸೊ ಅವನು ಟ್ರಸ್ಟ್ ಡೀಡ್ ಅಸೆಟ್ನ ಪ್ಲೆಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನು ಓನ್ ಅಸೆಟ್ನ ಪ್ಲೆಡ್ಜ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಬ್ಯಾಂಕು ಕೇರ್ಫುಲ್ಲಾಗಿ ಆ ಒಂದು ಪ್ಲೆಡ್ಜಿಂಗ್ ಟ್ರಸ್ಟ್ನ ನಾವು ಪ್ರಾಪರ್ಟಿ ಮಾಡಬೇಕಾದ್ರೆ ಯಾವುದ್ರ ಮೇಲೆ ಮಾಡ್ತಿದ್ದಾನೆ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಎ ಟ್ರಸ್ಟಿ ಹ್ಯಾಸ್ ನೋ ಇಂಡಿವಿಜುವಲ್ ಪವರ್ಸ್. ದಟ್ ಮೀನ್ಸ್ ಒಂದು ಟ್ರಸ್ಟ್ ಡೀಡಲ್ಲಿ ಇದ್ದಾನೆ ಒಬ್ಬ ವ್ಯಕ್ತಿ, ಒಬ್ಬ ಟ್ರಸ್ಟಿ ಆಗಿದ್ದಾನೆ ಅಂತಂದರೆ ಅವ್ನಿಗೆ ಯಾವುದೇ ರೀತಿಯಾದಂಥ ಇಂಡಿವಿಜುವಲ್ ಪವರ್ಸ್ ಅನ್ನೋದು ಇರೋದಿಲ್ಲ. ಸೊ ಟ್ರಸ್ಟ್ ಡೀಡಲ್ಲಿ ಏನು ಪವರ್ಸೋ ಅಥವಾ ಒಂದು ಅಥಾರಿಟಿ ಇರುತ್ತೋ ಅದನ್ನಷ್ಟೇ ಅವನು ಫಾಲೋ ಅಪ್ ಮಾಡ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ದ ಬ್ಯಾಂಕರ್ ಶುಡ್ ನೋಟ್ ದ ಆಬ್ಜೆಕ್ಟ್ಸ್ ಫಾರ್ ವಿಚ್ ದ ಟ್ರಸ್ಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಸೊ ಹ್ಯಾಸ್ ಟು ಫೆಸಿಲಿಟೇಟ್ ದ ಪಾಸಿಂಗ್ ಆಫ್ ಚೆಕ್ಸ್ ಅಷ್ಟೇ. ದಟ್ ಮೀನ್ಸ್ ಟ್ರಸ್ಟ್ ಡೀಡಲ್ಲಿ ಏನು ಹೇಳಿರ್ತಾರೆ, ಏನು ಆಬ್ಜೆಕ್ಟಿವ್ಸ್ನ ಮೆನ್ಷನ್ ಮಾಡಿರ್ತಾರೋ, ಬೆನಿಫಿಷರಿಗೆ ಯಾವೆಲ್ಲ ಆಬ್ಜೆಕ್ಟಿವ್ಸ್ನ ಪ್ರೊವೈಡ್ ಮಾಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೋ ಅಷ್ಟನ್ನಷ್ಟೇ ಬ್ಯಾಂಕರು ಫೆಸಿಲಿಟೇಟ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಾದಂಥ ಚೆಕ್ಸ್ನ, ಪರ್ಸನಲ್ ಚೆಕ್ಸ್ನ ಅಥವಾ ಬೇರೆ ಬೇರೆ ಒಂದು ಕೆಲಸಕ್ಕೆ ಆಗುವಂಥ ಚೆಕ್ಸ್ಗಳನ್ನ ಅಲೋ ಮಾಡಬಾರ್ದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬ್ಯಾಂಕರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಬ್ಯಾಂಕ್ ಶುಡ್ ಸಿ ವೆದರ್ ದ ಟ್ರಸ್ಟ್ ಈಸ್ ರಿಜಿಸ್ಟರ್ಡ್ ವಿತ್ ರೈಟ್ ಅಥಾರಿಟಿ ಅಂತ ಹೇಳ್ಬೇಕಾದ. ಅಂದರೆ ಒಂದು ಟ್ರಸ್ಟ್ ಡೀಡ್ನ ಮಾಡಿದ್ದಾರೆ ಅಂದರೆ ಇಟ್ ಶುಡ್ ಬಿ ರಿಜಿಸ್ಟರ್ಡ್. ಇಫ್ ಇನ್ ಕೇಸ್ ನಾಟ್ ರಿಜಿಸ್ಟರ್ಡ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಕಮ್ಸ್ ಅಂಡರ್ ದ ಲೀಗಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಇಫ್ ಒನ್ ಆಫ್ ದ ಟ್ರಸ್ಟಿ ಡೈಸ್ ಆರ್ ರಿಟೈರ್ಸ್ ದ ಬ್ಯಾಂಕ್ ಆನ್ ರಿಸೀವಿಂಗ್ ಎ ನೋಟಿಸ್ ಶುಡ್ ಸಸ್ಪೆಂಡ್ ಆಲ್ ಆಪರೇಷನ್ಸ್ ಇನ್ ದ ಅಕೌಂಟ್ ಅಂತ ಹೇಳ್ತೀವಿ. ಸೊ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಒಬ್ಬ ಟ್ರಸ್ಟಿ ಯಾರಿದ್ದಾನೋ ಅಥವಾ ಆಥರೈಸ್ಡ್ ಪರ್ಸನ್ ಯಾರಿದ್ದಾನೋ ಅವನೇನಾದ್ರೂ ತೀರೋದ ಅಥವಾ ರಿಟೈರ್ ಆದ ಅಂತ ಹೇಳಿದ್ರೆ ಅವನ್ನೆಲ್ಲ ಅಕೌಂಟ್ಗಳು ನಾವೇನು ಮಾಡ್ತೀವಿ, ಈ ಒಂದು ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡ್ತೀವಿ, ನೋಟಿಸ್ನ ಕೊಡೋದ್ರ ಮೂಲಕ ಸಸ್ಪೆಂಡ್ ಮಾಡ್ತೀವಿ. ಇಫ್ ಇನ್ ಕೇಸ್ ಅವರೇನಾದರೂ ಯಾವುದೇ ರೀತಿಯಾದಂಥ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಸೈಲೆಂಟಾಗಿ ಟ್ರಸ್ಟ್ ಡೀಡ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಆನ್ ದಟ್ ಟೈಮ್ ಇಟ್ ಕ್ಯಾನ್ ಲೆಟ್ ದ ಆಪರೇಷನ್ ಟು ಬಿ ಕಂಟಿನ್ಯೂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ದ ಟ್ರಸ್ಟಿ ಈಸ್ ಆಥರೈಸ್ಡ್ ಟು ಬಾರೋ ದ ಡಿಸ್ಚಾರ್ಜ್ ದ ಫಂಕ್ಷನ್ಸ್ ಆಫ್ ದ ಟ್ರಸ್ಟ್. ದ ಬ್ಯಾಂಕರ್ ಮಸ್ಟ್ ಗೆಟ್ ದ ಸ್ಪೆಸಿಫಿಕ್ ಅಸೆಟ್ ಆಫ್ ದ ಟ್ರಸ್ಟ್ ಆಸ್ ಸೆಕ್ಯೂರಿಟೀಸ್ ಅಂತೀವಿ. ಅಂದರೆ ಅವನು ಒಂದು ಏನು ಲೋನ್ ಅಮೌಂಟನ್ನು ತೊಗೊಂಡಿದ್ದಾನೋ ಆ ಲೋನ್ ಅನ್ನೋ ಅಮೌಂಟನ್ನು ತೊಗೊಂಡಿರೋದು ಆ್ಯಂಡ್ ಸ್ಪೆಸಿಫೈಡ್ ಟ್ರಸ್ಟ್ ಡೀಡ್ ಏನಿದೆ ಫಂಕ್ಷನ್ಸು ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಮಾತ್ರ ಆಗಿರಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಾದಂಥ ಟ್ರಾನ್ಸಾಕ್ಷನ್ಗಳಿಗೆ ಆಗಿರಬಾರ್ದು. ಅದೇ ರೀತಿ ಕೂಡ ಬ್ರೀಚ್ ಆಫ್ ದ ಟ್ರಸ್ಟು ಕೂಡ ಮಾಡಬಾರ್ದು. ಅಂದರೆ ಈಗ ಅವನ ಒಂದು ಏನು ಟ್ರಸ್ಟ್ ಇದ್ದಾನೆ ಒಬ್ಬ ವ್ಯಕ್ತಿ ತನ್ನ ಪರ್ಸ್ನಲ್ ಯೂಸ್ಗೆ ಅಮೌಂಟ್ಗಳನ್ನ ಯೂಸ್ ಮಾಡ್ಕೋಬಾರ್ದು. ಇಟ್ ಇಸ್ ಓನ್ಲಿ ಯೂಸ್ಡ್ ಫಾರ್ ದ ಟ್ರಸ್ಟ್ ಡೀಡ್ ಆಬ್ಜೆಕ್ಟಿವ್ಸ್, ದಟ್ಸ್ ಇಟ್. ಸೊ ದಿಸ್ ಆರ್ ದ ಟ್ರಸ್ಟಿ ಅಕೌಂಟ್ ಪ್ರಿಕಾಷನ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ನಾನು ಏನು ಟಾಪಿಕ್ ಮಾಡಿದ್ದೀನಿ ಅದಷ್ಟು ಕೂಡ ದೀಸ್ ಆರ್ ದ ರಿಲೇಟೆಡ್ ಟು 14 ಮಾರ್ಕ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ 2 ಮಾರ್ಕ್ಸ್ ಕ್ವಶನ್. ಇಟ್ ಈಸ್ ಓನ್ಲಿ ಫಾರ್ ರಿಲೇಟೆಡ್ ಟು 2 ಮಾರ್ಕ್ಸ್, ದಟ್ಸ್ ಇಟ್. ಸೊ ಅದರಲ್ಲಿ ನಾವೇನಂತ ಹೇಳೋದಾದರೆ ಫಸ್ಟ್ ಒನ್ ಈಸ್ ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ accounts. Clubs, societies, charitable trusts normally do not function for the intention of making profit, but their intention may be to cater the services to fulfill the social needs ಅಂತ ಹೇಳ್ತೀವಿ. ಅಂದರೆ ಈಗ ನಾವು ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು ಅಥವಾ ಬ್ಲಡ್ ಡೊನೇಟ್ ಮಾಡುವಂಥ ಕ್ಲಬ್ಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಕೆಲವೊಂದು ಬ್ಲಡ್ ಡೊನೇಟ್ ಮಾಡುವಂಥ ಅಸೋಸಿಯೇಷನ್ಸ್ ಆಗಿರ್ಬೋದು, ಇದೆಲ್ಲ ಇಟ್ ಈಸ್ ನಾಟ್ ಮೇಡ್ ದ ಪ್ರಾಫಿಟ್ ಅಂತ ಮೇಕಿಂಗ್ ದ ಪ್ರಾಫಿಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಓನ್ಲಿ ಫಾರ್ ಪ್ರೊವೈಡ್ ದ ಸೋಷಿಯಲ್ ಸರ್ವಿಸ್, ದಟ್ಸ್ ಇಟ್. ಸೊ ಆ ಒಂದು ಕ್ಲಬ್ಸು ಮತ್ತು ಅಸೋಸಿಯೇಷನ್ಸ್ ಏನಿದೆ ಅದು ಪ್ರಾಫಿಟ್ನ ಮೇಕಿಂಗ್ ಮಾಡೋದಕ್ಕೋಸ್ಕರ ಅಲ್ಲ, ಓನ್ಲಿ ಫಾರ್ ದ ಪ್ರೊವೈಡ್ ದ ಸೋಷಿಯಲ್ ಸರ್ವೀಸಸ್ ಅಂತ ಹೇಳ್ತೀವಿ. ಇಂಥ ಒಂದು ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಒಬ್ಬ ಬ್ಯಾಂಕರ್ ಯಾವೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಅಂತ. ಸೊ ಫಸ್ಟ್ ಒನ್, ಆ ಒಂದು ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ಸು ಕಾರ್ಪೊರೇಟೆಡ ಇನ್ಕಾರ್ಪೊರೇಟೆಡ್, ಅಂದರೆ ನಾನ್ ಇನ್ಕಾರ್ಪೊರೇಟೆಡ, ದಟ್ ಮೀನ್ಸ್ ರಿಜಿಸ್ಟರ್ಡ್ ಆಗಿದೆಯಾ ರಿಜಿಸ್ಟರ್ಡ್ ಆಗಿಲ್ವಾ. ಸೊ ಇಫ್ ಇನ್ ಕೇಸ್ ರಿಜಿಸ್ಟರ್ಡ್ ಆಗಿದೆ ಆನ್ ದಟ್ ಟೈಮ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಮ್ಸ್ ಅಂಡರ್ ದ ಲೀಗಲ್ ಅಥಾರಿಟಿ ಅಂತ ಹೇಳ್ತೀವಿ, ಅಂದರೆ ಲೀಗಲ್ ಪ್ರೊಟೆಕ್ಷನ್ಗೆ ಬರುತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಲೀಗಲ್ ಪ್ರೊಟೆಕ್ಷನ್ಗೆ ಅದು ಬರೋದಿಲ್ಲ. ನೆಕ್ಸ್ಟ್ ರೂಲ್ಸ್ ಆ್ಯಂಡ್ ಲಾಸ್ ಆಫ್ ಕ್ಲಬ್ಸ್ ಅಂತ ಹೇಳ್ತೀವಿ. ಅಂದರೆ ಏನು ಈ ಒಂದು ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಆಸ್ ಎ ಬ್ಯಾಂಕರ್ ಈ ಒಬ್ಟೈನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ಮ್ ಅಂತ
ಒಂದು ಕಾಪಿ ಅನ್ನೋದನ್ನು ಅವನು ರಿಸೀವ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಇಫ್ ಇನ್ ಕೇಸ್ ಆ ಒಂದು ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನಲ್ಲಿ ಯಾವುದೇ ರೀತಿಯಾದಂಥ ರೆಸೊಲ್ಯೂಷನ್ ಆಗ್ತಿದೆ ಅಂತಂದರೆ ಆ ರೆಸೊಲ್ಯೂಷನ್ ಕಾಪಿನೂ ಕೂಡ ಏನು ಮಾಡಬೇಕು, ಒಬ್ಬ ಬ್ಯಾಂಕರು ರಿಸೀವ್ ಮಾಡಬೇಕು. ನೆಕ್ಸ್ಟ್, ಇಫ್ ಇನ್ ಕೇಸ್ ಆ ಒಂದು ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ನ ಆಪರೇಟ್ ಮಾಡ್ತಾ ಇದ್ದಂಥ ಆಥರೈಸ್ಡ್ ಪರ್ಸನ್ ಡೆತ್ ಆಗಿದ್ದಾನೆ ಅಂದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳಿದ್ರೆ ಆ ಒಂದು ಪೇಮೆಂಟ್ ಅನ್ನೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ದಿಸ್ ಆರ್ ದ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕರ್ ಇನ್ ದ ಕೇಸ್ ಆಫ್ ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ ಅಕೌಂಟ್. ನೆಕ್ಸ್ಟ್ ಒನ್ ಇಸ್ ಲುನಾಟಿಕ್ ಅಕೌಂಟ್. ಲುನಾಟಿಕ್ ಈಸ್ ನಥಿಂಗ್ ಬಟ್ ಇನ್ಸ್ಟೆಂಟ್, ದಟ್ ಮೀನ್ಸ್ ಮ್ಯಾಡ್ ಪರ್ಸನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಅಂತ ಹೇಳ್ತೀವಿ. ಲುನಾಟಿಕ್ ಆರ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡೆಡ್. ಲುನಾಟಿಕ್ಸ್ ಆರ್ ನಾಟ್ ಎ ಕಾಂಪಿಟೆಂಟ್ ಪಾರ್ಟಿ ಬಿಕಾಸ್ he is not competent person, that's why he is not a competent party for contract, but the disqualification does not apply to contract entered by the lunatic period to the period of lunacy ಅಂತ ಹೇಳ್ತೀವಿ. ಅಂದರೆ ಅವ್ನು ಮ್ಯಾಡ್ ಆದಂಥ ಸಿಚುವೇಷನಲ್ಲಿ ಒಬ್ಬ ವ್ಯಕ್ತಿ ಏನಿರ್ತಾನೆ ಆ ವ್ಯಕ್ತಿ ಕಾಂಪಿಟೆಂಟ್ ಪಾರ್ಟಿ ಆಗೋದಕ್ಕೆ ಕಾಂಟ್ರಾಕ್ಟಲ್ಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ನು ಡಿಸ್ಕ್ವಾಲಿಫೈಡ್ ಕ್ವಾಲಿಫಿಕೇಷನ್ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಅವನು ನಾರ್ಮಲಿ ಅಬ್ನಾರ್ಮಲಿ ಕರೆಕ್ಟಾಗೇ ಇರಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಇಫ್ ಇನ್ ಕೇಸ್ ಆ ಒಂದು ಅಕೌಂಟ್ ಓಪನ್ ಆಗಿದೆ, ಆಲ್ರೆಡಿ ಓಪನ್ ಆದ ನಂತರದಲ್ಲಿ ಅವನು ಲುನಾಟಿಕ್ ಪಾರ್ಟಿ ಆಗಿದ್ದಾನೆ ಅಥವಾ ಓಪನ್ ಮಾಡಬೇಕಾದ್ರೆ ಲುನಾಟಿಕ್ ಪಾರ್ಟಿ ಆಗಿದ್ದಾನೆ ಅಂತ ಹೇಳಿದ್ರೆ ಅವನ ಬದಲಾಗಿ ಮತ್ತೊಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಆ ಅಕೌಂಟನ್ನು ಆಪರೇಟ್ ಮಾಡ್ತಾರೆ. ಆಪರೇಟ್ ಮಾಡಬೇಕು ಅಂದರೆ ಯಾವೆಲ್ಲ ಒಂದು ಪ್ರಿಕಾಷನ್ಸ್ನ ಬ್ಯಾಂಕ್ ಅನ್ನೋದು ತೊಗೋಬೇಕು ಅಂತ. ಫಸ್ಟ್ ಒನ್ ಈಸ್ lunatic are not competent to enter into the contract. So according to section 11 of the ICA, bankers should not allow to lunatic is open a bank account in their names if banker notice to person is lunatic. If in case lunatic ಅನ್ನೋ ಒಂದು ಹೆಸರಲ್ಲಿ ಯಾವುದೇ ರೀತಿಯಾದಂಥ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬಾರ್ದು. ಇಫ್ ಇನ್ ಕೇಸ್ ಓಪನ್ ಮಾಡ್ತಿದ್ದಾರೆ ಅಂದರೆ ನಾಮಿನಿ ಅನ್ನೋನು ಇರಲೇಬೇಕು ಅಕಾರ್ಡಿಂಗ್ ಟು ಸೆಕ್ಷನ್ 11. Next one precaution is the customer becomes insane in that moment. Only bank must stop its banking activities and should not honor any check drawn by the insane. Then after, when banker comes to know the fact, that moment only the contract becomes void ಅಂತ ಹೇಳ್ತೀವಿ. ಅಂದರೆ ಇಫ್ ಇನ್ ಕೇಸ್ ಅವನೇನಾದರೂ ಲುನಾಟಿಕ್ ಪರ್ಸನ್ ಅಥವಾ ಮ್ಯಾಡ್ ಪರ್ಸನ್ ಅಂತ ಹೇಳಿ ಕನ್ಫರ್ಮ್ ಆಯಿತು ಅಂದರೆ ಯಾವುದೇ ರೀತಿಯಾದಂಥ ಚೆಕ್ ಅದನ್ನು ಹಾನರಬಲ್ ಮಾಡಬಾರ್ದು. If the next one is, if the banker dishonor the check without confirming about the lunacy, on that time all the losses and damages bear by the banker. ಇಫ್ ಇನ್ ಕೇಸ್ ಅವ್ನು ಲುನಾಟಿ ಅನ್ನೋದು ಕನ್ಫರ್ಮ್ ಆಗದೇ ಬ್ಯಾಂಕರ್ ಏನಾದರೂ ಚೆಕ್ಕನ್ನು ಹಾನರಬಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಕಸ್ಟಮರ್ಗೆ ಆಗುವಂಥ ಎಲ್ಲ ಲಾಸಸ್ ಆ್ಯಂಡ್ ಡ್ಯಾಮೇಜಸ್ನ ಬ್ಯಾಂಕರೇ ಭರಿಸಬೇಕಾಗುತ್ತೆ. ದಿಸ್ ಆರ್ ದ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕರ್ ಇನ್ ಓಪನಿಂಗ್ ಆ್ಯಂಡ್ ಆಪರೇಟಿಂಗ್ ದ ಲುನಾಟಿಕ್ ಅಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಇಲ್ಲಿಟ್ರೇಟ್ ಅಕೌಂಟ್ ಅಂತ ಹೇಳ್ತೀವಿ. ಇಲ್ಲಿಟ್ರೇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸಿಚುಯೇಷನ್ ಆಫ್ ಪರ್ಸನ್ ಹೂ ಇಸ್ ಅನೇಬಲ್ ಟು ರೀಡ್ ಆ್ಯಂಡ್ ರೈಟ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಲ್ವೋ ಅಂಥವನ್ನ ಇಲ್ಲಿಟ್ರೇಟ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಇಂಥ ಒಬ್ಬ ಪರ್ಸನ್ ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ, ಇಂಥ ಒಬ್ಬ ಪರ್ಸನ್ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ ಆಸ್ ಎ ಬ್ಯಾಂಕರ್ ಯಾವೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಅಂತ. ಫಸ್ಟ್ ಒನ್ ಪ್ರಿಕಾಷನ್ ಈಸ್ ದ ಅಕೌಂಟ್ ಆಫ್ ಎನ್ ಇಲ್ಲಿಟ್ರೇಟ್ ಪರ್ಸನ್ ಮೇ ಬಿ ಓಪನ್ಡ್ ಆರ್ ಪ್ರೊವೈಡೆಡ್ ಈ ಶಿ ಆರ್ ಕಾಲ್ಸ್ ದ ಬ್ಯಾಂಕ್ ಪರ್ಸನಲಿ ಅಲಾಂಗ್ ವಿತ್ ದ ವಿಟ್ನೆಸ್ ಹೂ ಈಸ್ ನೋನ್ ಆಸ್ ಬೈ ಬೋತ್ ದ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ಅಂದರೆ ಇಲ್ಲಿಟ್ರೇಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಒಂದು ವಿಟ್ನೆಸ್ ಅಕೌಂಟನ್ನು ತೊಗೋಬೇಕು. ಅದು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಆಗಿರ್ಬೋದು ಅಥವಾ ನಾಮಿನಿ ಕೂಡ ಆಗಿರ್ಬೋದು. ಅದಲ್ಲದೆ ಈ ಶುಡ್ ದಟ್ ಮೀನ್ಸ್ ದ ಬ್ಯಾಂಕರ್ ಶುಡ್ ಕಂಟೈನ್ ದ ಪಾಸ್ಪೋರ್ಟ್ ಸೈಜ್ ಆಫ್ ದ ಫೋಟೋಗ್ರಾಫ್ ಟು ದ ಇಲ್ಲಿಟ್ರೇಟ್ ಪರ್ಸನ್ ಅಂತ ಹೇಳ್ತೀವಿ ಫಾರ್ ದಿ ಪರ್ಪಸ್ ಆಫ್ ಐಡೆಂಟಿಫಿಕೇಷನ್. ಅಂದರೆ ಇಲ್ಲಿಟ್ರೇಟ್ ಪರ್ಸನ್ಸ್ ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನೋದನ್ನು ಅವನು ರಿಸೀವ್ ಮಾಡ್ಕೋಬೇಕು. ಅದಲ್ಲದೆ ಈ ಶುಡ್ bank has to take the left thumb impression of in case of male illiterate. In case of female illiterate, on that time it is taking the right thumb impression ಅಂತ ಹೇಳ್ತೀವಿ. ಅಂದರೆ ಫಾರ್ ದಿ ಪರ್ಪಸ್ ಆಫ್ ವಿಟ್ನೆಸ್ಗೋಸ್ಕರ ಮೇಲ್ ಇಲ್ಲಿಟ್ರೇಟ್ ಪರ್ಸನ್ ಆದರೆ ಲೆಫ್ಟ್ ಥಂಬ್ ಇಂಪ್ರೆಷನ್ನ ತೊಗೋತಾರೆ, ಫೀಮೇಲ್ ಇಲ್ಲಿಟ್ರೇಟ್ ಪರ್ಸನ್ ಆದರೆ ರೈಟ್ ಥಂಬ್ ಇಂಪ್ರೆಷನ್ನ ತೊಗೋತಾರೆ ಫಾರ್ ದಿ ಪರ್ಪಸ್ ಆಫ್ ಆಪರೇಟಿಂಗ್ ಆ್ಯಂಡ್ ಓಪನಿಂಗ್ ದ ಬ್ಯಾಂಕ್ ಅಕೌಂಟ್ ಅಂತ ಅನ್ನೋದಕ್ಕೋಸ್ಕರ. Next one is, while opening a illiterate account, banker should collect a few identification marks from the account holder. That means, for example, voter ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು. These are the identification marks ಕಾರ್ಡ್ ಅಂತ ಹೇಳ್ಬೋದು. Next one, if in case the illiterate person should be provided with the passbook which should also contain the attested photograph to the illiterate person. If in case illiterate personಗೆ ಯಾವುದೇ ರೀತಿಯಾದಂಥ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೆ ಯಾವುದೇ ರೀತಿಯಾದಂಥ ಮೋಸ ಆಗದೇ ಇರಲಿ ಅಂದ್ಬಿಟ್ಟು ಅವರಿಗೆ ಪಾಸ್ಬುಕ್ಕನ್ನು ಕೊಟ್ಟಿರ್ತಾರೆ. ಆ ಪಾಸ್ಬುಕ್ಕಲ್ಲಿ ಕೂಡ ಅವನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಅಂತ ಒಂದು ಫೋಟೋ ಕಾಪಿನ ಏನು ಮಾಡಿರ್ತಾರೆ, ಅದರಲ್ಲಿ ಅಟೆಸ್ಟೆಡ್ ಮಾಡಿಸಿರ್ತಾರೆ ಅಂತ ಹೇಳ್ಬೋದು. ದೀಸ್ ಆರ್ ದ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಬೈ ಬ್ಯಾಂಕರ್ ಟು ಓಪನ್ ಆ್ಯಂಡ್ ಆಪರೇಟ್ ದ ಇಲ್ಲಿಟ್ರೇಟ್ ಅಕೌಂಟ್ ಅಂತ ಹೇಳಿ ಕರೀತಾರೆ.
ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಅಕೌಂಟ್ ಆಫ್ ಮ್ಯಾರಿಡ್ ವುಮನ್ ಅಂತ ಹೇಳ್ತೀವಿ. ದ ಹಿಂದೂ ಮ್ಯಾರಿಡ್ ವುಮನ್ ಆರ್ ಗವರ್ನ್ಡ್ ಬೈ ದ ಹಿಂದೂ ಸಕ್ಸೆಷನ್ ಆ್ಯಕ್ಟ್ and other married women by Indian Succession Act. The banker may open an account for married women as like any other person, but banker should be little cautious while opening account for the wife of the undischarged insolvent ಅಂತ ಹೇಳ್ತೀವಿ. ಅಂದರೆ ಹಿಂದೂ ಆ್ಯಕ್ಟ್ ಪ್ರಕಾರ, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಯಾವ ವ್ಯಕ್ತಿ ಮದುವೆ ಆಗಿರ್ತಾರೋ ಅವರ ನಾವು ಮ್ಯಾರಿಡ್ ವುಮೆನ್ ಅಂತ ಹೇಳಿ ಮದುವೆ ಆಗಿರುವಂಥ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಇಂಥ ವ್ಯಕ್ತಿಯ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ. ಫಸ್ಟ್ ಒನ್ ಪ್ರಿಕಾಷನ್ ಈಸ್, ಇಫ್ ಇನ್ ಕೇಸ್ ಮ್ಯಾರಿಡ್ ವುಮನ್ ಅಕೌಂಟನ್ನು ಓಪನ್ ಮಾಡ್ತಿದೆ ಅಂದರೆ ದ ಬ್ಯಾಂಕರ್ ಶುಡ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ಆಫ್ ಅವರ್ ಹಸ್ಬೆಂಡ್ ನೇಮ್, ಆಕ್ಯುಪೇಷನ್ ಆ್ಯಂಡ್ ಅಡ್ರೆಸ್ ಇನ್ ಅದರ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ಮ್ಯಾರಿಡ್ ವುಮೆನ್ ಅಕೌಂಟನ್ನು ಓಪನ್ ಮಾಡ್ತಿದ್ದಾರೆ ಅಂದರೆ ಅವರ ಹಸ್ಬೆಂಡ್ನ ನೇಮು, ಅಡ್ರೆಸ್ಸು, ಅಂದರೆ ಅವ್ರ ಆಕ್ಯುಪೇಷನ್ ಏನು ವರ್ಕ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಫ್ ಇನ್ ಕೇಸ್ ಮ್ಯಾರಿಡ್ ವುಮೆನ್ ಈಸ್ ಓಪನ್ ಎ ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ನ ಆಪರೇಟ್ ಮಾಡ್ತಿದ್ದಾರೆ, ಇನ್ಕಮ್ ಎಷ್ಟು, ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗಾಗ್ತಿದೆ ಅನ್ನೋದನ್ನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಪ್ರಿಕಾಷನ್ ಈಸ್, ಇಫ್ ಇನ್ ಕೇಸ್ ಬ್ಯಾಂಕರ್ ಮಸ್ಟ್ ಎನ್ಶ್ಯೂರ್ ಟು ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಮ್ಯಾರಿಡ್ ವುಮನ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಅವರ ಕ್ರೆಡಿಟ್ ಬ್ಯಾಲೆನ್ಸ್ ಏನಿದೆ ಅದನ್ನು ಅವರು ಅವಾಗ ಮೇಕ್ ಶೋರ್ ಮಾಡ್ಕೋಬೇಕಾಗತ್ತೆ. ಇಫ್ ಇನ್ ಕೇಸ್ ಅವ್ರದ್ದು ಡೆಬಿಟ್ ಬ್ಯಾಲೆನ್ಸೇ ಜಾಸ್ತಿ ಇದೆಯಾ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ ಅನ್ನೋ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸಿಚುವೇಷನಲ್ಲಿ ಲೋನ್ ಅಮೌಂಟ್ಗಳನ್ನ ಕೊಡೋದಕ್ಕೋಸ್ಕರ ಕೂಡ ಇದನ್ನು ಬ್ಯಾಂಕರು ಮಾಡ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ವೈಲ್ ಗ್ರಾಂಟಿಂಗ್ ಎನಿ ಲೋನ್ ಟು ದ ಮ್ಯಾರಿಡ್ ವುಮನ್, ಬ್ಯಾಂಕರ್ ಮಸ್ಟ್ ಸಿ ದ ಸೆಕ್ಯೂರಿಟಿ ಅಗೇನ್ಸ್ಟ್ ದ ಲೋನ್ ಬಿಕಾಸ್ ಅವರ್ ಹಸ್ಬೆಂಡ್ ಕ್ಯಾನ್ ನಾಟ್ ಲಯಬಲ್ ಟು ಪೇ ದ ಲೋನ್ ಅಮೌಂಟ್. ಇಫ್ ಇನ್ ಕೇಸ್ ಬ್ಯಾಂಕರು ಮ್ಯಾರಿಡ್ ವುಮನ್ಗೆ ಲೋನ್ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂಥ ಸಿಚುವೇಷನಲ್ಲಿ ಅವರ ಹಸ್ಬೆಂಡು ಲಯಬಲ್ ಆಗಿರಲ್ಲ. ಏನು ಪ್ರಾಪರ್ಟಿನ ಪ್ಲೆಡ್ಜ್ ಮಾಡಿರ್ತಾರೆ ಅದಕ್ಕೆ ಮಾತ್ರ ಲಿಮಿಟೆಡ್ ಆಗಿರುತ್ತೆ ಲಯಬಿಲಿಟಿ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಅಕೌಂಟ್ ಆಫ್ ಮ್ಯಾರಿಡ್ ವುಮನ್. ನೆಕ್ಸ್ಟ್ ಒನ್ ಈಸ್ ಡಿಸೀಸ್ಡ್ ಕಸ್ಟಮರ್ account. Deceased customer account is nothing but death of customer of the bank has discharged credit balance or properties of the customer to his executor ಅಂತ ಹೇಳ್ತೀವಿ. ಸೊ ಎಕ್ಸಿಕ್ಯೂಟರ್ ಇಸ್ ನಥಿಂಗ್ ಬಟ್ ನಾಮಿನಿ ಅಂತ ಹೇಳ್ತೀವಿ. ಅಂದರೆ ಡೆತ್ ಆಗಿರುವಂಥ ವ್ಯಕ್ತಿಯ ಪ್ರಾಪರ್ಟೀಸು ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ನ ಅವನ ಕಸ್ಟಮರ್ಗೆ ಡಿಸ್ಚಾರ್ಜ್ ಮಾಡುವಂಥದ್ದಾಗಿರುತ್ತೆ ಇಲ್ಲಿ ಡಿಸೀಸ್ಡ್ ಕಸ್ಟಮರ್ ಅಕೌಂಟ್ ಅಂತ. ಸೊ ಯಾವ ರೀತಿ ಈ ಒಂದು ಸಿಚುವೇಷನಲ್ಲಿ ಪ್ರಾಪರ್ಟೀಸ್ನ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಂದು ವಿಲ್ ಆಫ್ ಕಸ್ಟಮರ್ ಆಗಿರ್ಬೋದು. ಅಂದರೆ ಯಾವ ವ್ಯಕ್ತಿ ವಿಲ್ ಮಾಡಿರ್ತಾನೋ ಆ ವಿಲ್ ಆಧಾರದ ಮೇಲೆ ನಾಮಿನಿಗೆ ಒಂದು ಕ್ರೆಡಿಟ್ ಬ್ಯಾಲೆನ್ಸು ಪ್ರಾಪರ್ಟೀಸು ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ. ಸೆಕೆಂಡ್ ಒನ್ ಸಿಚುವೇಷನ್ ಬಂದು ನಾಮಿನೇಷನ್ ಬೈ ದ ಕಸ್ಟಮರ್ ಅಂತ ಹೇಳ್ತೀವಿ. ಕಸ್ಟಮರೇ ನಾಮಿನೇಟ್ ಮಾಡಿರ್ತಾರೆ, ನನ್ನ ನಂತರದಲ್ಲಿ ಇಂಥ ವ್ಯಕ್ತಿಗೆ ಆಗಿರಬಹುದು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ, ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಿರ್ತಾರೆ. ಅಂಥ ಸಿಚುವೇಷನಲ್ಲೂ ಆಗುತ್ತೆ. ನೆಕ್ಸ್ಟ್ ಆರ್ಡರ್ ಬೈ ದ ಲಾ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಹಿಂದೂ ಕಲ್ಚರಲ್ ಆ್ಯಂಡ್ ರಿಲಿಜಿಯನಲ್ಲ ಆದರೆ ತಂದೆಯ ನಂತರ ತನ್ನ ಮಗ ಅಥವಾ ಮಗಳಿಗೆ ಆ ಒಂದು ಪ್ರಾಪರ್ಟೀಸು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು. ದೀಸ್ ಆರ್ ದ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕರ್ ಟು ಓಪನ್ ಆ್ಯಂಡ್ ಆಪರೇಟ್ ಆರ್ ಡಿಸ್ಚಾರ್ಜ್ ದ ಆಬ್ಲಿಗೇಷನ್ ಆಫ್ ದ ಡಿಸೀಸ್ಡ್ ಕಸ್ಟಮರ್ ಅಕೌಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ನಾನ್ ರೆಸಿಡೆಂಟ್ ಅಕೌಂಟ್.